ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ. ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಯುಗಾದಿ ಹಬ್ಬದಿಂದ ನನ್ನ ಬರ್ಡೇ ಕೂಡ ಬಂದಿದೆ. ಅದಂತೂ ನಂಗೆ ತುಂಬಾ ಖುಷಿ. ಯುಗಾದಿ ಹಬ್ಬನ ಹೇಗೆ ಆಚರಿಸಿದೆ, ನನ್ನ ಬರ್ಡೇ ಹೇಗಾಯಿತು ಅಂತ ನಾನು ವೀಡಿಯೋದ್ರ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ನೈಟ್ 12 ಗಂಟೆಗೆ ಬರ್ಡೇ ಸೆಲೆಬ್ರೇಷನ್ ಕೂಡ ಆಯಿತು. ಚೆನ್ನಾಗಾಯಿತು. ನಂಗೆ ತುಂಬಾ ಖುಷಿಯಾಯಿತು. ಸಿಂಪಲ್ಲಾಗಿ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡೆ. ಲಾಸ್ಟ್ ಡೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಂಡೆ. ಈ ಸಲ ಗ್ರ್ಯಾಂಡಾಗಿ ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡೆ. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಕೂಡ ಹೋಗ್ಬಿಟ್ಟು ಬಂದೆ. ತುಂಬಾ ಖುಷಿಯಾಯಿತು. ನನ್ನ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸಿದೆ. ಹಾಗೆ ನನಗೊಂದು ಆಸೆ ಇತ್ತು. ಈ ಸಲ ನನ್ನ ಬರ್ಡೇಗೆ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡೋಣ ಅಂತ ನಾನು ಒಂದಿನ ಮುಂಚೆನೇ, ಅಂದರೆ ನಿನ್ನೆ ಶನಿವಾರ ದಿನ ಆಶ್ರಮಕ್ಕೆ ಹೋಗಿ ವಿಚಾರಿಸ್ಕೊಂಡು ಬಂದೆ. ಎಷ್ಟು ಮಕ್ಕಳಿದ್ದಾರೆ ಏನು ಅಂತೆಲ್ಲ ವಿಚಾರಿಸ್ಕೊಂಡು ಬಂದೆ. ಅವ್ರು ಹೇಳಿದ್ರು ಒಂದು 25 ಜನ 30 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಏನಂತ ಹೇಳಿದೆ, ಮಕ್ಕಳಿಗೆ ಮನೆಯಿಂದನೇ ಊಟದ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಹೇಳಿದ್ರು ಅವರು, ಇಲ್ಲ ಊಟದ ವ್ಯವಸ್ಥೆ ಏನು ಬೇಡ ಮೇಡಮ್, ಸಾರಿ ಬೇಜಾರು ಮಾಡ್ಕೊಬೇಡಿ, ಅಮೌಂಟ್ನ ಕೊಡ್ಬೋದು, ಇಲ್ಲಾಂದ್ರೆ ರೇಷನ್ ತಂದು ಕೊಡ್ಬೋದು, ಸ್ವೀಟು ಹಣ್ಣು ತಂದು ಕೊಡ್ಬೋದು, ಊಟ ತಂದುಕೊಡೋ ಆಗಿಲ್ಲ ಅಂತ ಹೇಳಿದ್ರು. ನಾನು ಯಾಕೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಲಾಸ್ಟ್ ಟೈಮ್ ಯಾವುದೋ ಒಂದು ಆಶ್ರಮದಲ್ಲಿ ಇದೇ ಥರ ಯಾರೋ ಬಂದ್ಬಿಟ್ಟು ಊಟ ತಂದು ಕೊಟ್ಟಿದ್ದಕ್ಕೆ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ, ಅದಕ್ಕೋಸ್ಕರ ಮೇಡಮ್ ಅಲೋ ಇಲ್ಲ ಮೇಡಮ್, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ರೇಷನ್ನ ತೊಗೊಂಡೋಗಿ ಕೊಟ್ಟೆ. ತುಂಬಾ ಖುಷಿಪಟ್ಟರು. ಹಾಗೆ ನಂಗೆ ಒಂದಲ್ಲಿ ಬೇಜಾರಾಗಿದ್ದೇನು ಅಂತ ಹೇಳಿದ್ರೆ, ನಾನು ಅವ್ರನ್ನ ಕೇಳಿದೆ, ಮಕ್ಕಳನ್ನ ಹೆಂಗೆ ನಡೆಸ್ತಾ ಇದ್ದೀರಾ ಆಶ್ರಮನ, ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಬರ್ತಾ ಇದೆಯಾ ಏನು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಮೇಡಮ್ ಗೌರ್ಮೆಂಟ್ ಕಡೆಯಿಂದ ಏನೂ ಅಮೌಂಟ್ ಬರ್ತಾ ಇಲ್ಲ, ನಾವೇ ನನ್ನ ಮಕ್ಕಳನ್ನೆಲ್ಲ ನೋಡ್ಕೊತಾ ಇದ್ದೀವಿ, ಸಾಕ್ತಾ ಇದ್ದೀವಿ. ಹಾಗೆ ನಿಮ್ಮ ಥರನೇ ಯಾರೋ ಬಂದುಬಿಟ್ಟು ಈ ಮಕ್ಕಳಿಗೆ ಇದೇ ಥರ ಸಹಾಯ ಮಾಡ್ತಾರೆ ಅಷ್ಟೇ ಮೇಡಮ್ ಅಂತ ಹೇಳಿದ್ರು. ತುಂಬಾ ಬೇಜಾರಾಗೋಯಿತು. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಒಂದು ಮಕ್ಕಳನ್ನ 2 ಮಕ್ಕಳನ್ನ ಸಾಕೋದೇ ಎಷ್ಟು ಕಷ್ಟ, ಅಂಥದ್ರಲ್ಲಿ ಇಷ್ಟೊಂದು ಮಕ್ಕಳನ್ನ ಅವ್ರು ಸಾಕ್ತಾ ಇದ್ದಾರೆ. ತುಂಬಾ ಖುಷಿಯಾಯಿತು. ಇವಾಗ ಒಂದು 5-6 ಜನ ಇದ್ದಾರೆ. ಇನ್ನು ಸ್ವಲ್ಪ ಮಕ್ಕಳೇನೋ ಹೊರಗಡೆ ಎಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಮಕ್ಕಳಿಗೆ ಬೇವು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಸ್ವೀಟ್ನ ಕೊಟ್ಬಿಟ್ಟು ಅವ್ರನ್ನ ಖುಷಿಪಡಿಸಿದೆ. ಆ ಖುಷಿನೂ ನನಗೆ ಖುಷಿಯಾಯಿತು. ನಾನು ಹೇಳೋದಿಷ್ಟೇ, ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಾವು ಬರ್ಡೇ ಮಾಡಿಕೊಂಡು ಹೊರಗಡೆ ತಿಂದ್ಕೊಂಡು ಉಂಡ್ಕೊಂಡು ಎಷ್ಟೊಂದು ದುಡ್ಡನ್ನ ಖರ್ಚು ಮಾಡ್ತೀವಿ. ಅಷ್ಟು ಖರ್ಚು ಮಾಡೋ ಬದಲು ಇಲ್ಲಿ ಅನಾಥಾಶ್ರಮಕ್ಕೆ ತಂದೆ ತಾಯಿ ಇಲ್ದಿರೋ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ರೆ ಅವ್ರು ಎಷ್ಟು ಖುಷಿಯಾಗಿರ್ತಾರೆ. ಅವ್ರ ಖುಷಿ ನಮ್ಗೆ ಖುಷಿಯಾಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಕ್ಕಪಕ್ಕ ಎಲ್ಲೇ ನಿಮ್ಮದು ತಂದೆ ತಾಯಿ ಇಲ್ದಿರೋ ಮಕ್ಕಳು ಆಶ್ರಮಗಳಿರುತ್ತಲ್ವ, ಇಂಥ ನಿಮ್ಮ ಬರ್ಡೇ ಟೈಮಲ್ಲಿ ಅಥವಾ ಏನಾದ್ರು ಫಂಕ್ಷನ್ ಟೈಮಲ್ಲಿ ಅಥವಾ ಯಾವ್ದಾದ್ರು ಹಬ್ಬದ ಟೈಮಲ್ಲಿ ಈ ಥರ ಮಕ್ಳಿಗೆ ಹೆಲ್ಪ್ ಮಾಡಿ. ಹಾಗೆ ನನ್ನ ಮಕ್ಕಳಿಗೆಲ್ಲ ಸ್ವೀಟೆಲ್ಲ ಕೊಟ್ಟು, ಆಮೇಲೆ ಇನ್ನೂ ಸ್ವಲ್ಪ ಜನ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ವ, ಹಾಗೆ ಮತ್ತು ಮಿಕ್ಕಿ ಸ್ವೀಟನ್ನು ಮಕ್ಕಳು ಬಂದಮೇಲೆ ಮಕ್ಕಳಿಗೆ ಕೊಡಿ ಅಂತ ಹೇಳಿದೆ. ನನಗಂತೂ ತುಂಬಾ ಖುಷಿ ಆಯಿತಪ್ಪ. ಯಾಕಂತ ಹೇಳಿದ್ರೆ ನಾನು ಲಾಸ್ಟ್ ಇಯರು ಅಷ್ಟೇ ಬರ್ಡೇ ಮಾಡ್ತೀವಿ, ಹೊರಗಡೆ ತಿಂತೀವಿ, ಉಂಡ್ಕೊಂಡು ಆರಾಮಾಗಿರ್ತೀವಿ, ಫ್ಯಾಮಿಲಿಗೂ ಟೈಮ್ ಕೊಡ್ತೀವಿ, ಹೊರಗಡೆ ಫ್ರೆಂಡ್ಸ್ಗೂ ಟೈಮ್ ಕೊಡ್ತೀವಿ, ಎಲ್ಲರಿಗೂ ಟೈಮ್ ಕೊಡ್ತೀವಿ. ಪಾಪ ಈ ಮಕ್ಕಳು ಅನಾಥ ಮಕ್ಕಳು, ಪಾಪ ಅವ್ರು ಎಲ್ಲಿ ಹೋಗ್ತಾರೆ, ಅಲ್ಲಿ ಏನು ಊಟ ಕೊಡ್ತಾರೆ, ಏನು ತಿಂತಾರೆ, ಉಂಡ್ಕೊಂಡು ಆರಾಮಾಗಿರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಅಷ್ಟೇ. ಪಾಪ ಏನು ಫ್ರೀಡಮೇ ಇಲ್ಲ. ಅಂಥ ಮಕ್ಕಳಿಗೆ ನಾವು ಇಂಥ ಥರ ಹೆಲ್ಪ್ ನಮ್ಮ ಚಿಕ್ಕ ಕೈಲಾದಷ್ಟು ಈ ಥರ ಹೆಲ್ಪ್ ಮಾಡಿದ್ರೆ ಅವರು ಕೂಡ ತುಂಬ ಖುಷಿಯಾಗಿರ್ತಾರಲ್ವ. ಅದನ್ನೇ ಹೇಳ್ತಾ ಇರೋದು, ಎಲ್ಲರೂ ಕೂಡ ಹೆಲ್ಪ್ ಮಾಡಿ. ನಮಗೆ ದೇವ್ರು ಎಷ್ಟು ಕೊಟ್ಟಿದ್ದಾನೋ ಅದರಲ್ಲಿ ಸ್ವಲ್ಪ ಇಂಥ ಮಕ್ಕಳಿಗೆ ನಾವು ಹೆಲ್ಪ್ ಮಾಡೋಣ ಅಂತ ನನ್ನ ಆಸೆ ಅಷ್ಟೇ ಕೂಡ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ಸೆಕೆಂಡ್, ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲರ ಭಾಳ ಜೀವನ ಖುಷಿಯಾಗಿರಲಿ ಅಂತ ಕೇಳ್ಕೊತೀನಿ. ಹಾಗೆ ಮಕ್ಕಳ ಜೊತೆಗೆ ಫೋಟೋ ತೆಗೆಸ್ಕೊಂಡು ವಿಡಿಯೋಗಳು ಮಾಡಿಕೊಂಡು ಮನೆಗೆ ಬಂದು ಒಬ್ಬಟ್ಟು ವಡೆ ಪಾಯಸನ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿಟ್ಟೆ. ಹಾಗೆ ಯಾರೆಲ್ಲ ನನ್ನ ಇನ್ನೂ ಫಾಲೋ ಆಗಿಲ್ಲ, ಬೇಗ ಫಾಲೋ ಆಗಿ. ಇವತ್ತಿನ ನನ್ನ ಬರ್ಡೇ ಸೆಲೆಬ್ರೇಷನ್, ಯುಗಾದಿ ಸೆಲೆಬ್ರೇಷನ್ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.